ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಆದೇಶದಂತೆ ಸಿ ಎ ಜಾಗಗಳ ಸಂಸ್ಥೆಗಳಿಗೆ, ಸಂಘ ಸಂಸ್ಥೆಗಳಿಗೆ ಕೊಡುವಂಥದ್ದು, ಅಲರ್ಟ್ ಮಾಡುವಂಥದ್ದು ಇದು ಮಾಡಿದ್ದಾರೆ. ಕಾನೂನಾಗಿ ಇಲ್ಲದಂಥ ವ್ಯವಸ್ಥೆಯನ್ನು ನಾವು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗೂ ಸಹ ನಾವು ಮಾಡೋಕ್ಕಾಗಲ್ಲ. ಆಲ್ರೆಡಿ ನಾವು ಸದ್ಯದಲ್ಲಿ ಇನ್ನು 15 ದಿನದಲ್ಲಿ 26 ಸೈಟನ್ನು ಸಹ ಕೊಡ್ತಾ ಇದ್ದೀವಿ. ಅಥವಾ ಸ್ಥಳೀಯರಿಗೆ ಆದ್ಯತೆ ಅಂದರೆ ಸ್ಥಳೀಯರಿಗೆ ಒಂದು ಇದು ಮತ್ತು ಬೇರೆಯವ್ರಿಗೊಂದು ಅನ್ನೋದಿಲ್ಲ. ಇಲ್ಲೆಲ್ಲ ಕಾನೂನಲ್ಲಿ ಒಂದೇ ಥರ ಇರೋದು. ಯಾವುದ್ಯಾವುದು ನೋಟಿಫಿಕೇಷನಲ್ಲಿ ಎಲ್ಲೆಲ್ಲಿ ಖಾಲಿ ಇದೆ ಅನ್ನೋದು ಪೇಪರ್ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದೀವಿ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋದು ಯೋಜನಾ ಪ್ರಾಧಿಕಾರದಿಂದ ಅಧ್ಯಕ್ಷ ಆಗಿದ್ದೀನಿ. ಅಧ್ಯಕ್ಷ ಆಗಿ ಸಿ ಎ ಜಾಗ ಏನು ಅಲರ್ಟ್ ಆಗಿದೆ, ಇವತ್ತು ಜನಪ್ರಿಯ ಶಾಸಕರು ಹಾಗೂ ಜನಪ್ರಿಯ ಮುಖ್ಯಮಂತ್ರಿಗಳು, ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಆದೇಶದಂತೆ ಸಿ ಎ ಜಾಗಗಳ ಸಂಸ್ಥೆಗಳಿಗೆ, ಸಂಘ ಸಂಸ್ಥೆಗಳಿಗೆ ಕೊಡುವಂಥದ್ದು, ಅಲರ್ಟ್ ಮಾಡುವಂಥದ್ದು ಇದು ಮಾಡಿದ್ದಾರೆ. ನಾನು ಮೊದಲೇ ಒಂದು ಸಾರಿ ಪ್ರೆಸ್ ಮೀಟ್ ಮಾಡಿದ್ದೆ ನಿಮ್ಮಲ್ಲಿ. ಆವಾಗ 50% ಇತ್ತು. ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು 30% ಮಾಡಿದ್ದಾರೆ. 30% ಜನರಲ್ಗೆ, SC/ST 15%, ಅಂಗವಿಕಲರಿಗೆ 15%, ಮತ್ತು ಜನರಲ್ಗೂ ಅಂಗವಿಕಲರಿಗೆ 15%. ನಮ್ಮಲ್ಲಿ 400 ಸಿ ಎಗಳಿವೆ. ನೆಲಮಂಗಲ ಯೋಜನಾ ಪ್ರಾಧಿಕಾರದಿಂದ 400 ಒಟ್ಟು ಸಿ ಎಗಳಿದ್ದಾವೆ. ಆ ಸಿ ಎಗಳಿಗೆ ಇವಾಗ ಆಲ್ರೆಡಿ ಸುಮಾರು ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ತಾವು ನೆಲಮಂಗಲ ತಾಲೂಕಲ್ಲಿ, ನಮ್ಮ ದಾಸನಪುರ ಹೋಬಳಿ ಇರ್ಬೋದು, ಸೋಲೂರು ಹೋಬಳಿ ಇರ್ಬೋದು, ನೆಲಮಂಗಲ ತಾಲೂಕಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂಥದ್ದು ದಯವಿಟ್ಟು ಯಾರು ಬೇಕಾದರೂ ಟ್ರಸ್ಟ್ ರಿಜಿಸ್ಟರ್ ಆಗಿರೋರು, 2 ವರ್ಷ ಆಡಿಟರ್ ಆಗಿರೋವಂಥವ್ರು ಅರ್ಜಿಯನ್ನು ಸಲ್ಲಿಸ್ತಕ್ಕದ್ದು. 400 ಸಿ ಎಲ್ಲಿ ಬಂದು ನೀವು ಯಾವುದು ಬೇಕಾದರೂ ಆಯ್ಕೆ ಮಾಡ್ಕೊಬೋದು. ನಮ್ಮ ಯೋಜನಾ ಪ್ರಾಧಿಕಾರಕ್ಕೆ ಬಂದು ಆಯ್ಕೆ ಮಾಡಿಕೊಂಡು ನಿಮ್ಮ ಸಂಘ ಸಂಸ್ಥೆಯಿಂದ ರೆಕಾರ್ಡನ್ನು ಕೊಟ್ಟು ಅದನ್ನು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೇ ಈಗ ಆಲ್ರೆಡಿ ಸುಮಾರು ಸಂಸ್ಥೆಗಳು, ಆದಿಚುಂಚನಗಿರಿ ಸಂಸ್ಥೆ ಇರ್ಬೋದು, ನಮ್ಮ ಹರ್ಷ ಇದಿರ್ಬೋದು, ಮತ್ತು ಎಲ್ಲ ಸಂಸ್ಥೆಗಳಿಗೂ ಸುಮಾರು ಸೈಟ್ ಅಲ್ಲೇ ಬಂದಿದೆ. ಅವಾಗಲೇ ಬಂದಿರೋದ್ರಿಂದ ನೀವು ನೋಡಿರ್ಬೋದು. ಪೇಪರ್ ಸ್ಟೇಟ್ಮೆಂಟು ಸಹ ನಾವು ಕೊಟ್ಟಿದ್ದೀವಿ. 26 ಸೈಟನ್ನು ಸಹ ಅಲರ್ಟ್ ಆಗಿರೋದು ಕೊಟ್ಟಿದ್ದೀವಿ. ಈಗ ನಾಳೆಯಿಂದನೂ ಸಲ್ಲಿಸ್ಬೋದು, ಇವತ್ತಿನಿಂದನೂ ಸಲ್ಲಿಸ್ಬೋದು. ಸಲ್ಲಿಸಕ್ಕಂಥ ಒಳ್ಳೊಳ್ಳೆ ಜಾಗಗಳಿದೆ. ನಿಮ್ಮ ಸಂಘ ಸಂಸ್ಥೆಗಳಿಗೆ ಉಪಯೋಗ ಮಾಡ್ಕೊಳ್ಳಿ, ಅನುಕೂಲ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾಯಿದ್ದೀನಿ. ಕಾನೂನಾಗಿ ಇಲ್ಲದಂಥ ವ್ಯವಸ್ಥೆಯನ್ನು ನಾವು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗೂ ಸಹ ನಾವು ಮಾಡೋಕ್ಕಾಗಲ್ಲ. ಕಾನೂನು ಪ್ರಕಾರ ಕಾನೂನು ಗೈಡೆನ್ಸೇ ಇದೆ, ಕಾನೂನು ಪ್ರಕಾರನೇ ಕೊಟ್ಟಿದ್ವಿ. ಅದು ಕಾನೂನು ಗೈಡೆನ್ಸಲ್ಲಿ 30% ಇದೆ. ಯಾವ ಸಂಘ ಸಂಸ್ಥೆಗಳಿಗಿದ್ವಿ ಅಂತಂದು ನಾವು ರೆಕಾರ್ಡ್ ಸಮೇತನೇ ಕೊಡ್ತಾಯಿದ್ದೀನಿ. ಇವತ್ತು ರೆಕಾರ್ಡ್ ಸಮೇತನೇ ಇದು ಮಾಡ್ತಾಯಿದ್ದೀವಿ. ಆಲ್ರೆಡಿ ನಾವು ಸದ್ಯದಲ್ಲಿ ಇನ್ನು 15 ದಿನದಲ್ಲಿ 26 ಸೈಟನ್ನು ಸಹ ಕೊಡ್ತಾಯಿದ್ದೀವಿ. ಅದರಲ್ಲೂ ಸಹ SC/ST ಅವರಿಗೆ ಫಸ್ಟು ಆದ್ಯತೆಯನ್ನು ಕೊಡ್ತಾಯಿದ್ದೀವಿ. ಅದಾದಮೇಲೆ ನಮ್ಮ ಸಂಘ ಸಂಸ್ಥೆಗಳಿಗೆ ಯಾರು ಬೇಕಾದರೂ ಇದು ಮಾಡ್ಬೋದು. ಯಾಕೆಂದರೆ ನಮ್ಮ ಶಾಸಕರು ಸಹ, ಜನಪ್ರಿಯ ಶಾಸಕರು, ಅವರ ಆದೇಶದ ಮೇರೆಗೆ ಇವತ್ತು ಒಳ್ಳೊಳ್ಳೆ ಜಾಗಗಳನ್ನು ಇದೆ ಕೊಡ್ಬೋದು. ಇವತ್ತು ಮೇಯ್ನ್ ರೋಡಲ್ಲಿ ಸಿ ಎ ಜಾಗಗಳಿದೆ. ಸಂಸ್ಥೆಗಳು ಕಟ್ಟುವಂಥವನ್ನ, ಯಾಕೆಂದರೆ ಅದರಲ್ಲಿ ಚೌಟ್ರಿಗಳ್ನೂ ಕಟ್ಬೋದು, ಸ್ಕೂಲ್ಗಳು ಮಾಡ್ಬೋದು, ಅಂಗವಿಕಲರು ಸಂಸ್ಥೆಗಳನ್ನು ಮಾಡ್ಬೋದು. ಇಂಥದಕ್ಕೆ ಸವರ್ಣ ಅವಕಾಶನ ಪಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದೊಂದು ಒಳ್ಳೆಯ ಅವಕಾಶ ಅಂತ ನಾನು ಹೇಳ್ತೀನಿ. ಇವಾಗ ಸ್ಥಳೀಯರಿಗೆ ಆದ್ಯತೆ ಅಂದರೆ ಸ್ಥಳೀಯರಿಗೆ ಒಂದು ಇದು ಮತ್ತು ಬೇರೆಯವ್ರಿಗೊಂದು ಅನ್ನೋದಿಲ್ಲ. ಇಲ್ಲೆಲ್ಲ ಕಾನೂನಲ್ಲಿ ಒಂದೇ ಥರ ಇರೋದು. 30 ವರ್ಷ ಲೀಸ್ಗಿದೆ. ಆ 30 ವರ್ಷ ಲೀಸ್ಗೆ ನಿಮ್ಗೆ ಯಾವುದು ಫಸ್ಟು ನಮಗೆ ಅಪ್ಲಿಕೇಶನ್ ಕೊಟ್ಟು ಯಾವ ಜಾಗ ಬೇಕು ಅಂತ ನೀವು ಅಲರ್ಟ್ ಮಾಡ್ಕೊಂಡ್ರೆ ಆ ಜಾಗವನ್ನು ಫಸ್ಟ್ ಯಾರು ಆದ್ಯತೆ ಕೊಡ್ತಾರೋ ಅವ್ರಿಗೆ ಕೊಡ್ತೀವಿ. ಗೊತ್ತಿದ್ದಂಗೆ ಈಗ ಆಲ್ರೆಡಿ KNS ಅಲ್ಲಿ ಇದೆ. ಈಗ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದೀವಿ. ಯಾವುದ್ಯಾವುದು ನೋಟಿಫಿಕೇಷನಲ್ಲಿ ಎಲ್ಲೆಲ್ಲಿ ಖಾಲಿ ಇದೆ ಅನ್ನೋದು ಪೇಪರ್ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದೀವಿ. ಈಗ ಸುಮಾರು 400 ಸೈಟ್ಗಳಿದ್ದಾವೆ. ಎಲ್ಲ ಕಡೆ ಇದೆ. ಈಗ ದಾಸನಪುರ ಹೋಬಳಿ ಇರ್ಬೋದು, ಸೋಲೂರು ಹೋಬಳಿ ಇರ್ಬೋದು, ತ್ಯಾಮಗೊಂಡ್ಲು ಹೋಬಳಿಲಿ ಇರ್ಬೋದು, ಮತ್ತು ನಮ್ಮ ನೆಲಮಂಗಲ ಹೋಬಳಿಲಿ ಇರ್ಬೋದು. ಎಲ್ಲ ಕಡೆ ಒಳ್ಳೊಳ್ಳೆ ಜಾಗ ಇದೆ. ಎಲ್ಲ ಅಪ್ರೂವಲ್ ಆಗಿರೋಂಥ BMRDCಗಳನ್ನ ಇವತ್ತು ಮಾಡ್ಕೊಬೋದು. ಸರ್ಕಾರ ಆದೇಶ ಏನಾಗಿದೆ ಅಂದರೆ 5,000ದಿಂದ 6,000 ರೂಪಾಯಿ ಮಾರ್ಕೆಟ್ ಬೆಲೆ ಇದೆ. ನಾವು ಇವ್ರು ಕಟ್ಟಬೇಕಾಗಿದ್ದು 2,000 ರೂಪಾಯಿ. ಸರ್ಕಾರ ಆದೇಶ 2,000 ರೂಪಾಯಿದು ಮಾರ್ಕೆಟ್ ಬೆಲೆ ಬಿಟ್ಟು ಆ 2,000 ರೂಪಾಯಲ್ಲಿ 1,000 ರೂಪಾಯಿದು ಇದೆ, 1,100 ರೂಪಾಯಿದು ಇದೆ. ಅದರಲ್ಲಿ 30%, ಅದರಲ್ಲಿ SC/ST 15%, ಅಂಗವಿಕಲರಿಗೆ 15%. ಆ ಗೈಡೆನ್ಸಲ್ಲಿ 5,000 ಮಾರ್ಕೆಟ್ ಬೆಲೆ ಇದ್ದರೆ ಅದರಲ್ಲಿ ಸರ್ಕಾರದ ಬೆಲೆ 2,000 ಇದೆ. 2,000 ರೂಪಾಯಲ್ಲಿ 15%, 30%, ಜನರಲ್ 30%, ಅಂಗವಿಕಲರಿಗೆ 15%, SC/ST 15%. ಇಲ್ಲ, ಕಟ್ಟಬೇಕಾಗಿರೋದು ಅದರಲ್ಲೂ ಕಟ್ಟಬೇಕಾಗಿದ್ದರೆ ಲೀಸಲ್ಲಿ 30 ವರ್ಷ ಏನು ಲೀಸ್ಗಿದೆ 3 ಇದರಲ್ಲಿ ಕಟ್ಬೋದು. ಕಂತಲ್ಲಿ 3 ಕಂತಲ್ಲಿ ಕಟ್ಬೋದು. ಫಸ್ಟು 10% ಕಟ್ಟಬೇಕು. 10% ಆದಮೇಲೆ ಇನ್ನು ಅದು 5% 2.5% ಕಟ್ಬೋದು. ಜನರಲ್ಗೆ 10% ಕಟ್ಟಿದ್ರೆ 10% 2 ಟೈಮಲ್ಲಿ ಕಟ್ಬೋದು.
90 ದಿನದೊಳಗಡೆ ಕಟ್ಟುವಂಥ ಅವಶ್ಯಕತೆ ಇದೆ. ಮತ್ತು ಸೇಲ್ ಡೀಡು ಸಹ ನಾವು ಮಾಡಿಕೊಡ್ತೀವಿ, ಅವರಿಗೆ ಸೇಲ್ ಡೀಡು ಸಹ ಆಗುತ್ತೆ. ಈಗ ನಾವು ಆಲ್ರೆಡಿ ಈಗ 26 ಸೈಟ್ನ ಅಲೆಕ್ಟ್ ಮಾಡಿದ್ದೀವಿ. ಇವತ್ತಿನ ಅರ್ಜಿ ಹಾಕಿದ್ರೆ ಕೊಡ್ಬೋದು, ಇನ್ನೂ ನಮ್ಮ ಹತ್ರ ಜಾಗ ಇರೋವರೆಗೂ ಕೊಡ್ತೀವಿ. ನಮಗೆ ಹತ್ರ ಏನು CA 400 ಸೈಟ್ ಇರೋವರೆಗೂ ನಾವು ಕೊಡ್ತೀವಿ. ಇದನ್ನು ಉಳಿಸ್ಕೊಳ್ಳೋವಂಥದ್ದು ಒಳ್ಳೆಯ ಅವಕಾಶ, ಸರ್ಕಾರ ನಮ್ಮ ಒಳ್ಳೆ ಇದನ್ನು ಕೊಟ್ಟಿದ್ದಾರೆ, ಇದು ಅವಕಾಶನ ಪಡ್ಕೊಳ್ಬೋದು ಅಂತ ನಾನು ಹೇಳ್ತೀನಿ. ಜಾರಿಗೆ ತಂದು ಒಂದು 2 ಮಂತ್ಸ್ ಆಗಿದೆ, 3 ಮಂತ್ಸ್ ಒಳಗಡೆ. ಫಸ್ಟ್ 50% ಇತ್ತು, ಈ 30% ಆಗಿರೋದು ಒಂದು 3 ಮಂತ್ಸ್ ಒಳಗಡೆ. ಮೊದಲು ಇದೆಲ್ಲ ಸುಳ್ಳು ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲ ಇದು ಮಾಡಿದರು. ಇವತ್ತು ನಾನು ಲೀಗಲ್ಲಾಗೆ ಕೊಡ್ತಾಯಿದ್ದೀನಿ, ಸರ್ಕಾರ ಆದೇಶ ಕೊಡ್ತಾಯಿದ್ದೀನಿ, ಪೇಪರ್ ಡೀನು ಇದನ್ನು ಕೊಡ್ತಾ ಇದ್ದೀನಿ, ಪ್ರತಿಯೊಂದು ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು. ಇವತ್ತು ಸರ್ಕಾರ ಅದಕ್ಕೆ 30%, 50% ಇದ್ದಿದ್ದು 30% ಮಾಡಿಕೊಟ್ಟಿದ್ದಾರೆ. ಜನಪ್ರಿಯ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಅದಕ್ಕೆ ಸದುಪಯೋಗ ಪಡ್ಕೊಳ್ಳುವಂಥ ಜನನ ನಮ್ಮ ನೆಲಮಂಗಲ ತಾಲೂಕಲ್ಲಿ ದಾಸಂಪುರ ಹೋಬಳಿ, ಸೊಲ್ಲೂರು ಹೋಬಳಿ, ತ್ಯಾಮಗೊಂಡು ಹೋಬಳಿ ಖಂಡಿತವಾಗಿ ಮಾಡ್ಕೊಂಡ್ರೆ, ಯಾಕೆಂದರೆ ಸ್ಕೂಲ್ಗಳು ಕಟ್ಟುವಂಥದ್ದು ಅಂಗವಿಕಲರಿಗೆ, SC STಗೆ ಭಾರಿ ಅನುಕೂಲ ಆಗುತ್ತೆ ಅಂತ ನಾನು ಹೇಳಕ್ಕೆ ಬರ್ತೀನಿ. ಕಾನೂನು ಬಿಟ್ಟು ನಾವೇನೂ ಮಾಡ್ತಾಯಿಲ್ಲ, ಕಾನೂನು ಇಟ್ಕೊಂಡು ಕಾನೂನು ಪ್ರಕಾರನೇ ಮಾಡ್ಕೊತೀವಿ. ಅದೆಲ್ಲ ಬೇಕು ಅಂತ ಅವತ್ತು ಸುಳ್ಳು ಹೇಳಿ ಇದು ಮಾಡ್ತಾರೆ ಅಂತ ಇದ್ದರು. ಇವತ್ತು ನೋಡಿ ನಾನು ಕಾನೂನು ಪ್ರಕಾರನೇ ಕೊಡ್ತಾಯಿದ್ದೀನಿ. ಕಾನೂನು ಪ್ರಕಾರ ಯಾರು ಬೇಕಾದ್ರೂ ಬಂದು ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸ್ಕೊಂಡು ಅವ್ರಿಗೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಕೊಂಡು ಅವ್ರ ಜಾಗವನ್ನು ಪಡ್ಕೊಳ್ತಾರೆ. ಮಾಡಿರಬೇಕು, ಟ್ರಸ್ಟ್ ಆಗಿರಬೇಕು, 2 ತಿಂಗಳು ಆಡಿಟ್, 2 ವರ್ಷ ಆಡಿಟ್ರ್ ಆಗಿರಬೇಕು. ಆಡಿಟ್ರ್ ಆಗಿರೋದು ತೊಗೊಂಬಂದು ಕೊಟ್ಟರೆ ಅವ್ರದ್ದು ಟ್ರಸ್ಟ್ ರಿಜಿಸ್ಟ್ರು ಸೇಲ್ ಡೀಡು ತೊಗೊಂಬಂದು ಕೊಟ್ಟರು ನಾವು ನಮ್ಮ ಅಧಿಕಾರಿಗಳು ಇರ್ತಾರೆ, ಅದು ಪರಿಶೀಲನೆ ಮಾಡಿ ನಾವು ಇದು ಮಾಡಿ ಮೀಟಿಂಗಲ್ಲಿ ಇಟ್ಟು ಕೊಡ್ತೀವಿ. ಮಾಹಿತಿ ಬಂದಿದ್ರೆ ನಾವೇನಾದರೂ ಮೀಟಿಂಗಲ್ಲಿ ಇಕ್ಕಿ ನಮ್ಮ ಡೈರೆಕ್ಟ್ರು, ನಾವು ಅಧಿಕಾರಿಗಳು ಅದನ್ನ ಏನು ಕ್ರಮ ತಗೊಂಡು ಆ ತೆರವುಗೊಳಿಸುವಂಥ ಕೆಲಸ ನಾವು ಖಂಡಿತ ಮಾಡೇ ಮಾಡ್ತೀವಿ. ವಿಶ್ವಾಗ್ನಿ ಟಿವಿ, ಇದು ದನಿ ಇಲ್ಲದವರ ಧ್ವನಿ.